Watch India's largest kids library only on Jio Hotstar. Download the app now. ಇನ್ನು ಯಾರನ್ನ ಕಾಯ್ತಾ ಇದ್ದೀರಾ? ಬೇಗ ಮಾಡಿ. ಅಯ್ಯೋ ಕಣಯ್ಯ, ನನ್ನ ಗೆಳೆಯ ಮೋಟು ಬದ್ಲು ಇಲ್ಲಿ ಕಣಯ್ಯ, ಶುಭ ಕಾರ್ಯಕ್ಕೆ ಲೇಟ್ ಮಾಡಬಾರ್ದು ಕಣಯ್ಯ. ಅಲ್ಲ ಡಾಕ್ಟರ್ಣ, ಯಾರು ಕಾಯಿ ಹೊಡಿತಾರೋ ಅವ್ರು ಬೇಗ ಬರ್ಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಅಯ್ಯಯ್ಯೋ, ಕಾಯೋ ಕೆಲಸ ಈಗ ಮುಗಿದೋಗ್ಬಿಡ್ತು. ಬಂದ್ರು ನೋಡಯ್ಯ ಚಿಂಗಂ ಸರ್, ಉದ್ಘಾಟನೆ ಮಾಡಿ ಸರ್. ಚಿಂಗಂ, ನಾನು ಯಾಕೆ ಬರಲ್ಲ, ಬಂದೇ ಬರ್ತೀನಿ. ಮೋಟು ಬತ್ಲು ಕೆಲಸ ಆದ್ರೆ ನಾನು ಓಡೋಡಿ ಬಂದ್ಬಿಡ್ತೀನಿ, ರನ್ ಮಾಡ್ಕೊಂಡ್ ಬರ್ತೀನಿ, ಹಾರ್ಕೊಂಡು ಬಂದ್ಬಿಡ್ತೀನಿ. ಹೋಗ್ಲಿ ಬನ್ನಿ ಸರ್, ಈಗ ಸದ್ಯಕ್ಕೆ ಕಾಯಿ ಹೊಡೀರಿ ಸರ್. ನಿನಗೆ ಕಾನೂನ್ ಮೇಲೆ ಆಣೆ, ನಿನ್ನ ಮೇಲೆ ಆಣೆ, ಡಿಪಾರ್ಟ್ಮೆಂಟ್ ಮೇಲೆ ಆಣೆ, ಎಲ್ಲರ ಮೇಲೂ ಆಣೆ. ನಾನು ಮೋಟು ಪತ್ಲು ಮುಹೂರ್ತಕ್ಕೆ ಯಾವತ್ತೂ ಬರೋದಿಲ್ಲ, ಅಷ್ಟೇ ಅಲ್ಲ ಇನ್ ಯಾರ ಮುಹೂರ್ತಕ್ಕೂ ಹೋಗೋದು ಇಲ್ಲ. ಕಾನೂನು ಮೇಲೆ ಆಣೆ. ಅಪ್ಪ ಹಲೋ, ಮೋಟು ಪತ್ಲು ಕೊರಿಯರ? ಹಲೋ, ಇಲ್ಲ ಮೋಟು ಪತ್ಲು ಕೊರಿಯರ್ ಸರ್ವಿಸ್ ಅಲ್ಲ ಬ್ರದರ್, ನಾನು ಮೋಟುನೇ ಮಾತಾಡ್ತಾ ಇದ್ದೀನಿ. ಯಾಕಂದ್ರೆ ನಮ್ ಕೊರಿಯರ್ ಕಂಪನಿ ಮಾತಾಡೋದಿಲ್ಲ, ನಾವೇ ಮಾತಾಡ್ಬೇಕಾಗುತ್ತೆ. ಅರೆ ಮೋಟು, ತಮಾಷೆ ಮಾಡ್ಬೇಡ ಕಣ, ಕ್ಲೈಂಟ್ ಫೋನ್ ಇರ್ಬೇಕು ಕಣ. ಕೊಡ ಇಲ್ಲಿ, ನಾನೇ ಮಾತಾಡ್ತೀನಿ. ಸರಿ ತಗೊಳ್ಳೋ. ಸರ್, ಮೋಟು ಬತ್ಲು ಕೊರಿಯರ್ ಸರ್ವಿಸು, ನಾನು ಪತ್ಲು ಮಾತಾಡ್ತಿರೋದು. ನಾನು ಮೂರ್ತಿ ಮಾತಾಡ್ತಾ ಇದ್ದೀನಿ. ಒಂದು ಎಕ್ಸಿಬಿಷನ್ ಜಾಗಕ್ಕೆ ಒಂದು ಮೂರ್ತಿನ ತಗೊಂಡೋಗ್ಬೇಕಾಗಿದೆ ಅರ್ಜೆಂಟ್ ಆಗಿ. ಏಕೆಂದ್ರೆ ಅಲ್ಲಿ ಮೂರ್ತಿಗಳದ್ದು ಕಾಂಪಿಟೇಷನ್ ನಡೀತಾ ಇದೆ, ಜಸ್ಟಿಸ್ ಸ್ಕಲ್ಪ್ಚರ್ ಕಾಂಪಿಟೇಷನ್. ಲೇಟ್ ಆಗೋ ಆಗಿಲ್ಲ. ಲೇಟ್ ಆಗಲ್ಲ ಸರ್, ನೀವೇನು ಚಿಂತೆ ಮಾಡಬೇಡಿ. ಮತ್ತೆ ಅಡ್ರೆಸ್ ಬರ್ಕೊಳ್ಳಿ ಈಗ. ಸರಿ. ಓಕೆ ಓಕೆ, ಥ್ಯಾಂಕ್ ಯು ಸರ್, ನಾವು ಈಗಲೇ ಬರ್ತಾ ಇದ್ದೀವಿ ಸರ್. ಮೋಟು ಪತ್ಲುನ ಬಿಸ್ನೆಸ್ ನ ಬಂದ್ ಮಾಡೋದಕ್ಕೆ ಇದೆ ಸರಿಯಾದ ಸಮಯ. ಇವಾಗ ನಾನು ಅವ್ರ ಟ್ರಕ್ ಇಂದ ಮೂರ್ತಿನ ಕದ್ಬಿಟ್ಟು ರೋಡಲ್ಲಿ ಮಾರ್ತೇನೆ, ಮತ್ತೆ ಮೋಟು ಪತ್ಲುಗೆ ಬೀಳುತ್ತೆ ಹೋದೆ, ನಾನ್ ಸಂಪಾದಿಸ್ತೇನೆ ಕೈ ತುಂಬಾ ಹಣ. ಹೆಂಗೆ ಮಾವ್ ಏನ್ ಕವಿತೆ ಹೇಳಿದ್ರಿ ನೀವು? ಅರೆ ಕವಿತೆ ಗಿವಿತೆ ಬಿಡಿ, ಜಾನ್ ಆಗ್ತಾನೆ ಡಾನ್, ಜಾನ್ ಆಗ್ತಾನೆ ಡಾನ್. ಯಜಮಾನ್ರೆ, ಮೂರ್ತಿ ಎಲ್ಲಿದೆ? ಓ, ಮೂರ್ತಿ ಅಲ್ಲಿದ್ದಾರೆ ನೋಡಿ. ಮೂರ್ತಿ ಅಲ್ಲಿ ನಿಂತಿದ್ರಲ್ಲ ಅವರೇ. ಇದೇನ್ ಮಾಡ್ತಾ ಇದ್ದೀರಾ ಸರ್? ನಮ್ಗೆ ಆರ್ಡರ್ ಬಂದಿದೆ ಸರ್, ಮೂರ್ತಿನೇ ಎತ್ಕೊಂಡೋಗಿ ಮೂರ್ತಿ ಕಾಂಪಿಟೇಷನ್ ಇಡಬೇಕು ಅಂತ. ಆರ್ಡರ್ ನಾನೇ ಕೊಟ್ಟಿದ್ದು, ಮಿಸ್ಟರ್ ಮೂರ್ತಿ ಅಂದ್ರೆ ನಾನೇ. ಆದ್ರೆ ನನ್ನನ್ನೆಲ್ಲ ಕರ್ಕೊಂಡೋಗ್ಬೇಕಾಗಿರೋದು ಈ ಮೂರ್ತಿನ, ಅಂದ್ರೆ ಈ ಸ್ಟ್ಯಾಚ್ಯೂನ ತಗೊಂಡೋಗ್ಬೇಕಾಗಿರೋದು. ಅದು ಈ ಬಾಕ್ಸ್ ಅಲ್ಲಿ ಇದೆ, ಅದನ್ನ ತಗೊಂಡು ಬೇಗ ಬಾ, ನಾನು ನಿನಗೆ ಅಲ್ಲೇ ಸಿಗ್ತೀನಿ. ಅರೆ ಮೋಟು, ಇವರು ಕಣ್ಣಲ್ಲಿರೋ ಕಾಡ್ಗೆ ಕದೀತಿದ್ದಾರೆ ನೋಡ ಕಳ್ರು. ಅರೆ ತಮಾಷೆ ಮಾಡಬೇಡ ಕಣೋ, ಅವರು ಮೂರ್ತಿ ಕದೀತಾ ಇದ್ದಾರೆ. ಅದನ್ನ ನನ್ ಗಾದೆ ತರ ಹೇಳಿದ್ದು ಕಣ. ಅಯ್ಯೋ, ನೀನ್ ಏನಿದ್ರು ಡೈರೆಕ್ಟ್ ಆಗಿ ಮಾತಾಡೋ, ಮಾತ್ನ ಜಿಲೇಬಿ ತರ ಸುತ್ತಿ ಸುತ್ತಿ ಮಾತಾಡಬೇಡ, ಅರ್ಥ ಆಗಲ್ಲ ಕಣೋ. ನಾನ್ ಡೈರೆಕ್ಟ್ ಆಗಿ ಮಾತಾಡ್ತೀನಿ ನೋಡು, ಸ್ಪೀಡಾಗಿ ಓಡಿಸೋ ಗಾಡಿನ. ಅರೆ ನಿಲ್ಸಿ, ಅರೆ ಯಾರಾದ್ರೂ ನಿಲ್ಸಿ. ಅರೆ
ಪತ್ಲು ಖಾಲಿ ಹೋಟೆಲ್ ಅಂತಲೇ ಓಡೋದೇ ಇಲ್ಲ ಕಣೋ. ಅವ್ರ ಮೂರ್ತಿನ ಎತ್ಕೊಂಡೋಗ್ಬಿಟ್ರು. ಈಗ ನೀನೇ ಹೇಳು, ನಾನು ಏನ್ ಮಾಡ್ಬೇಕು ಅಂತ. ಐಡಿಯಾ, ಸಮೋಸ ತಿನ್ಬಿಟ್ಟು ಶುರು ಹಚ್ಕೊಂಬಿಡ. ಹೆಚ್ಚು ಯೋಚನೆ ಮಾಡಕ್ಕೆ ಟೈಮ್ ಇಲ್ಲ ಕಣ. ಅರೆ ಮೋಟು, ನಿನ್ ಬಾಕ್ಸ್ನ ಕಿತ್ಕೊಂಬರಕ್ ಕೊಡ್ತಾ ಇದೆಯೋ ಇಲ್ಲ ರನ್ನಿಂಗ್ ರೇಸ್ ಕಾಂಪಿಟೇಷನ್ ಹೋಗ್ತಾ ಇದೆಯಾ ನೀನು? ಓ ಸಾರಿ ಕಣೋ, ಸ್ವಲ್ಪ ಎಡವಟ ಹೋಗ್ಬಿಡ್ತಾ ಕಣೋ. ಸಮೋಸನ ಸ್ವಲ್ಪ ಜಾಸ್ತಿ ತಿನ್ಬಿಟ್ಟೆ, ಅದಕ್ಕೆ ಅದನ್ನ ಕರ್ಸೋದಕ್ಕೆ ಓಡ್ತಾ ಇದೀನಿ ಕಣೋ. ಮೋಟು, ಸರಿಯಾದ ಟೈಮ್ಗೆ ಡೆಲಿವರಿ ಕೊಡದೆ ಹೋದ್ರೆ ಯಜಮಾನ ನಮಗ್ ಚೆನ್ನಾಗಿ ತದಕ್ಬಿಟ್ಟು ಜೀವನ ಪೂರ್ತಿ ನಮ್ಮನ್ನ ಕರಕ್ಸಾಗಿ ಮಾಡ್ಬಿಡ್ತಾನೆ ಕಣೋ. ನೀನ್ ಓಡೋಗ್ಬಿಟ್ಟು ಬೇಗ ಮೂರ್ತಿ ಬಾಕ್ಸ್ನ ಎತ್ಕೊಂಬಂದ್ಬಿಡ. ಅರ್ಥ ಆಯ್ತು ಕಣೋ. ನಾನು ಬೇಗ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ತುಂಬಾ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಈಗ ನೋಡ್ತೀರಾ ಆ ಜಾನ್ ದ ಡಾನ್ಗೆ ಹೆಂಗ್ ಬುದ್ಧಿ ಕಲಿಸ್ತೀನಿ ನಾನು ಅಂತ. ಬಿಡಲ್ಲ ಕಣೋ. ಹತ್ತಿಸ್ಬೇಡ. ಅಯ್ಯೋ ಮೋಟು ಬಚಾವ್. ಆ ಮೂರ್ತಿ ಯೋಚನೆಲೆ ನೀನು ನನ್ನನ್ನು ಮೂರ್ತಿ ಮಾಡಕ್ ಬಿಡ್ತೆ ಕಣ. ಇಲ್ಲೋಡೋ ನನ್ನ ಅವಸ್ಥೆ. ಮೊದ್ಲು ನೀನ್ ಹೆದರ್ಕೋಬೇಡ ಕಣೋ, ಇರೋ ಬಂದೆ. ಜೈ ಹೋ. ಬಾಯ್ ಬಾಯ್ ಡಾನ್. ಬಾಯ್ ಬಾಯ್. ಮೋಟು, ಈಗ ಎಡವಟ್ಟು ಮೇಲಿಂದ ಶುರು ಆಗ್ಬಿಟ್ಟಿದೆ ಕಣ. ಮೇಲ್ ನೋಡ, ತಲೆ ಮೇಲ್ ನೋಡು. ನಾನು ಬಿಡಲ್ಲ ಕಣೋ. ತಗೊಳ್ಳೋ ಇಲ್ಲಿ ಸಮೋಸ ತಿನ್ಬಿಟ್ಟು ಶುರು ಹಚ್ಕೊಂಬಿಡ. ಮಟು, ಇದೇ ತರ ಅಲ್ಗಾಡ್ತಾ ಇರು, ಗಾಳಿಲಿ ತೇಲಾಡ್ತಾ ಇರು. ಬಾಸ್ ವಾವ್, ಏನ್ ಕವಿತೆ ಹೇಳಿದ್ರಿ ನೀವು? ಯಾರು ಬೇಕೋ ಅವ್ರನ್ನ ನೆನ್ಸ್ಕೊಳ್ತಾ ಇರು. ನಾನು ಮೂರ್ತಿ ತಗೊಂಡು ಮಾರಕ್ ಹೋಗ್ತಾ ಇದ್ದೀನಿ. ಇದೇ ಕಾಡಲ್ಲಿ ಮಾಡ್ತಾ ಇರೋ ಭಜನೆ. ಪತ್ಲು, ನಾನು ಅವ್ರ 3 ಜನಕ್ಕೂ ಹೆಲಿಕಾಪ್ಟರ್ದ ಕೆಳಗಡೆ ಎಸ್ಬಿಟ್ಟೆ ಕಣೋ. ಜೈ ಹೋ. ಅವ್ರೆಲ್ರನ್ನೂ ಎಷ್ಟು ಬಿಟ್ಯಾ? ಹಂಗಾರೆ ಹೆಲಿಕಾಪ್ಟರ್ನ ಯಾರು ಓಡಿಸ್ತಾರೆ ಈಗ ಹೇಳು? ಓ ನೋ, ಹೆಲಿಕಾಪ್ಟರ್ನ ಓಡ್ಸಕ್ ನಂಗೆ ಬರೋದೇ ಇಲ್ಲ ಕಣೋ. ಪತ್ಲು ಬಚಾವ್. ಖಾಲಿ ಹೊಟ್ಟೆಲಿ ನನ್ನ ತಲೆ ಓಡೋದೇ ಇಲ್ಲ ಕಣೋ. ಪತ್ಲು, ಏನಾದ್ರು ಮಾಡೋ. ನಾನು ನಿನ್ಗೋಸ್ಕರ ಮೇಲ್ಗಡೆ ಇರೋ ದೇವ್ರನ್ನ ಬೇಡ್ಕೊತೀನಿ, ನೀನು ಮೇಲ್ಗಡೆ ಇರೋ ದೇವ್ರನ್ನ ಬೇಡ್ಕೊಡೋ. ಮೋಟು, ನನ್ನ ಮೈ ಕೈ ಮುಳೆ ಎಲ್ಲ ಮುರಿದಾಯ್ತು ಕಣೋ. ಬಾಕ್ಸ್ ನ ಓಪನ್ ಮಾಡಿ ಸ್ಟ್ಯಾಚ್ಯೂನ ಕ್ಲೀನ್ ಮಾಡಿ ನಿಲ್ಸು. ಜಡ್ಜು ಇನ್ನೇನು ಬರೋ ಸಮಯ ಆಯ್ತು. ಮೋಟು, ಎಂತ ಕೆಲಸ ಮಾಡ್ಬಿಟ್ಯೋ. ಈಗ ಒದೆ ತಿನ್ನೋ ಕೆಲಸ ಮಾಡಿದ್ಯಲ್ಲ ನಮ್ಗೆ. ಈಗ ತಗೊಳ್ಳೋ, ಎಲ್ಲನ್ನು ಕರೆಕ್ಟಾಗಿ ಜೋಡಿಸ್ಬಿಡು. ನಾವು ಹೊರಗಡೆ ವಾಚ್ ಮಾಡ್ತಾ ಇರ್ತೀನಿ. ಯಾರು ಬರ್ದ್ರೆ ನೋಡ್ಕೊತೀನಿ ಕಣ. ಮತ್ಲು, ಮೂರ್ತಿನ ಜೋಡಿಸ್ಬಿಟ್ಟೆ ಕಣೋ. ನೋಡೋ ನನ್ನ ಕೈ ಕೆಲಸ ಹೆಂಗೆ ಅಂತ. ಅಯ್ಯೋ ಅಯ್ಯೋ, ಎಂತ ಕೆಲಸ ಮಾಡ್ಬಿಟ್ಯೋ. ಗ್ಯಾರಂಟಿ ನಮಗೆ ಒದೇನೇ ಕಣೋ. ಬಾರ ಇಲ್ಲಿಂದ ಓಡೋಕಣ ಬೇಗ. ಏನ್ ಅದ್ಭುತವಾದ ಕಲೆ ಇದು. ಇದು ತುಂಬಾ ಡಿಫ್ರೆಂಟ್ ಆಗಿರೋ ಮೂರ್ತಿ. ಇದು ಅದ್ಭುತವಾದ ಮೂರ್ತಿ ಅಂತ ಹೇಳ್ತಾ ಇದಾರೆ ಜಡ್ಜು. ಈ ತರ ಮೂರ್ತಿನ ನಾನು ಇದುವರೆಗೂ ನೋಡೇ ಇಲ್ಲ. ಇದರಲ್ಲಿ ಕಲಾವಿದನ ಚಿಂತನೆ ಬೇರೆನೇ ಇದೆ. ವಾವಾ, ಬೆನ್ನನ ಮುಂದೆ ಮಾಡಿದ್ದಾರೆ. ಯಾಕೆಂದ್ರೆ ಬೆನ್ನಿಂದೆಗಡೆ ಯಾರನ್ನು ಮೋಸ ಮಾಡಬಾರ್ದು ಅಂತ.
ಇವತ್ತಿನ ದಿನ ಜನಗಳು ಬೆನ್ನಿಂದೇನೆ ಮೋಸ ಮಾಡೋದು. ಇವಾಗ ಹೇಳಿ ಹೆಂಗ್ ಮಾಡ್ತಾರೆ? ಬ್ಯಾಕು ಫ್ರಂಟ್ ಅಲ್ಲಿದೆ. ನೋಡಿ, ಕಾಲಿರೋ ಜಾಗದಲ್ಲಿ ಕೈ ಇದೆ. ಏನ್ ಅದ್ಭುತವಾದ ಕಲೆ. ಕೈಗಳಂತೂ ಎಲ್ಲಾ ಕೆಲಸ ಮಾಡುತ್ತೆ. ಅದೇ ರೀತಿ ಕಾಲ್ಗಳು ಕೂಡ ಮಾಡಿದ್ರೆ ಪ್ರಪಂಚ ಎಲ್ಲೋ ಹೋಗ್ಬಿಡುತ್ತೆ. ಹಾಗೆ ಕಾಲ್ಗಳನ್ನ ಕೂಡ ಕೈ ಇರೋ ಜಾಗದಲ್ಲಿ ಹಾಕಿದ್ದಾರೆ. ವಾಹ್, ಏನ್ ಐಡಿಯಾ ಇವ್ರದು. ಮತ್ತೆ ಕೈಯಿಂದ ನಡೆದ್ರೆ ಇನ್ನೂ ಅದೆಲ್ಲೋ ರೀಚ್ ಆಗ್ಬಿಡ್ತೀವಿ. ಇದು ಕಲಾವಿದನ ಕಲಾಕೃತಿಯ ಒಂದು ಅದ್ಭುತ ಕಲ್ಪನೆ ಇದೆ ಮತ್ತು ಈ ಮೂರ್ತಿ ಸರ್ವಶ್ರೇಷ್ಠ ಮೂರ್ತಿ ಇದೆ. ಈ ಮೂರ್ತಿಗೆ ಫಸ್ಟ್ ಪ್ರೈಸ್ ಕೊಡ್ಬೇಕಾಗತ್ತೆ. ಯಾರು ಈ ಮೂರ್ತಿ ಮಾಡಿರೋದು? ನಂದು ಸರ್, ಇದು ನಂದು ಮೂರ್ತಿ ಸರ್, ನಂದು. ನಿಮ್ಮ ತಲೆನಲ್ಲಿ ಇಷ್ಟು ಅದ್ಭುತವಾದ ಐಡಿಯಾ ಹೇಗ್ ಬಂತು? ಇದು ಆಕ್ಚುಲಿ ನಮ್ಮ ಇಬ್ರು ಮೂರ್ತಿಕಾರರು ಇದಾರಲ್ಲ, ಆ ಮೋಟು ಪತ್ಲು, ಅವ್ರ ಐಡಿಯಾ ಇದು. ಮೋಟು ಪತ್ಲುಗೆ ಫಸ್ಟ್ ಪ್ರೈಸ್ ಕೊಡಲಾಗುತ್ತದೆ. ನೀವಿಬ್ರು ಇದನ್ನ ಹೇಗ್ ಮಾಡಿದ್ರಿ? ಅಯ್ಯೋ, ಅದೊಂದು ಬಹಳ ದೊಡ್ಡ ಕತೆ ಸರ್, ಆಮೇಲೆ ಹೇಳ್ಬಿಡ್ತೀವಿ ಸರ್. ಹೌದು ಯಜಮಾನ್ರೆ, ನಾವು ಕತೆ ಹೇಳಕ್ ಮುಂಚೆ ನಮ್ ದುಡ್ಡು ನಮಗ್ ಕೊಟ್ಬಿಡಿ ಸರ್. Watch India's largest kids library only on Jio Hotstar. Download the app now.